ಪಂಡಿತರು ಯಾಕೆ ಇಟ್ಟೊತ್ತಾದರೂ ಬರಲಿಲ್ಲ? ಅವನು ಕರ್ಕೊಂಬರಕ್ಕೆ ಅಂತ ಹೋದ ಯಾಟೆ ಗಿರಿಗಿಟ್ಲೇನೂ ಪತ್ತೆ ಇಲ್ಲ. ನನಗೂ ಅದೇ ಚಿಂತೆ ಆಗೋದು ಕಂಟಂಗ್ಯವ. ರಂಗೇಗೌಡ ಉಸಿರಾಟ ಏನೋ ಸರಕವಾಗದೆ, ಅದ್ರ ಜ್ಞಾನ ಇಲ್ಲ. ಈಗ ಪಂಡಿತರು ಬರಗಂಟ ನಾವೇನು ಮಾಡೋಕ್ಕಾಗಕ್ಕಿಲ್ಲ. ಅಲ್ಲ ಮುದ್ದೇಗೌಡ್ರೆ, ಮಹೇಶಪ್ಪರು ಡಾಕ್ಟರ್ ಅಲ್ವಾ, ಅವ್ರು ಕರ್ಕೊಬಂದು ಪರೀಕ್ಷೆ ಮಾಡೋದು ಬಿಟ್ಟು ಇನ್ಯಾರನ್ನೂ ಕಾಯ್ತಾ ಇದ್ದೀರಲ್ಲ ಗೌಡ್ರೆ. ನೀನು ಹೇಳ್ತಿರೋದು ಸರಿಯಾಗದೇನೆ. ಮದುವೆ ಗಂಡಿಗೆ ತಾಳಿ ಕಟ್ಟಕ್ಕೆ ಕೈಯೇ ಇಲ್ಲ ಅಂದಂಗೆ ಈಗ ನಮ್ಮ ಮಹೇಶ್ನೇ ಇಲ್ವಲ್ಲ, ಏನು ಮಾಡೋದು? ಮಹೇಶ ಎಲ್ಲಿ ಅಲ್ಲಿಯಕ್ಕೆ ಹೋದ್ನೋ ಏನು? ಗಂಡಸವನ್ನ ಸಾಧಿಸೋ ಹೊತ್ನಾಗೆ ಮುಟ್ಟಿದ್ರ ಮನಿ ಸೊಪ್ನಂಗೆ ಯಾವ ಮೂಲೆನಾಗ ಬಿದ್ದವನೋ ಏನು? ಛ, ಛೇ, ಈ ಕಳ್ಳು ಮುದ್ಕ ನನ್ನ ಇಲ್ಲಿ ಕೊಡಾಕಿ ತಾನೇ ಎಲ್ಲೋ ಓಡೋಗಿರೋಂಗಾನೆ. ಇಲ್ಲಿಂದ ಹೆಂಗಾದ್ರೂ ತಪ್ಪಿಸ್ಕೊಳ್ಳೇಬೇಕಲ್ಲ. ಬಾ, ರಂಗೇಗೌಡಂಗೆ ಹಿಂಗಾಗಿರೋನಾಗ ನಿನ್ನ ಗಂಡ ಆಗಲಿ ನಿಮ್ಮ ಅತ್ತೆ ಆಗಲಿ ಈ ಕಡೆ ತಲೆ ಹಾಕ್ತಿಲ್ವಲ್ಲ, ಏನು ಅವ್ರೇನು ಬದುಕವ್ರ ಇಲ್ಲ ಹೊಗೆಗೆ ಆಡ್ಕೊಂಡವ್ರೆ ಹೆಂಗೆ? ಆ ಮುದುಕಿ ಸಬರಿ ಹಂಗೆ ರಂಗೇಗೌಡ ಕಬಡ್ಡಿ ಆಟ ಗೆದ್ದು ಬರೋ ತನಕ ಉಪವಾಸ ಬಿಡೋಕ್ಕಿಲ್ಲ ಅಂತ ಹೋಗಿ ದೇವಸ್ಥಾನದ ಕುಂತ. ಇನ್ನು ಅವಳ ಮಗ ಒತ್ತಾರೆಯಿಂದ ಎಲ್ರಿಗೂ ಸರ್ಬತ್ ಕೊಟ್ಟು ಕೈಕಾಲು ಬ್ಯಾನೆ ಶುರುವಾಗೋದೇನೋ, ಎಲ್ಲಿ ಬಿದ್ದವನೋ ಏನು? ಎಲ್ಲಾರು ಬಿದ್ಕೊಳ್ಳಿ ಬಿಡು, ಕಣ್ಣಾಗ ಸುಮ್ಕಿದ್ ಬಿಡುವ. ಓ, ಪಂಡಿತರು ಬಂದ್ರು ಕಣವ. ಓಹ್, ಬರಬೇಕು ಪಂಡಿತರು, ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರ ಕಾಯ್ದುಕೊಂಡಿದ್ದು. ಬನ್ನಿ 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 ಬನ್ನಿ, ಇತ್ತಾಗ ನಿಂತ್ಕೊಳ್ಳಿ. ಎಲ್ಲ ಬಾ, ಕುಂತ್ಕೊಳ್ಳಿ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ತಾಯಿ, ಜೀವಕ್ಕೇನೂ ಭಯ ಇಲ್ಲ. ಆದರೆ ರಂಗೇಗೌಡರಿಗೆ ಮತ್ತಿನ ಔಷಧಿ ತಗೊಳ್ಳೋ ಅಭ್ಯಾಸ ಯಾವಾಗಿಂದ ಇದೆ ತಾಯಿ? ಪಂಡಿತ್ರೆ, ಆಡೋ ಮಾತ್ಮ್ಯಾಗೆ ಹೊಸಿ ನಿಗಾ ಇರಲಿ. ನಮ್ಮ ರಂಗೇಗೌಡಂಗೆ ಅಂತ ಯಾವ ಚಟವೂ ಇಲ್ಲ. ಕೋಪ ಮಾಡ್ಕೋಬೇಡಿ ತಾಯಿ, ಅವರು ತಗೊಳ್ಳೋ ಆಹಾರದಲ್ಲಿ ಬೆರೆಸಿ ಕೊಟ್ಟಿರ್ಬೋದಲ್ಲ.